ಲಂಚವನ್ನ ವಸೂಲಿ ಮಾಡುವಂಥದ್ದು ಇದೆಯಲ್ಲ, FIR ಆಗಿದೆ ಅಂತ ಹೇಳಿ ಸುಳ್ಳು FIR ಆಗಿದೆ ಅಂತ ಗೊತ್ತಾದ ಮೇಲೂ, ಈತ ನಿರಪರಾಧಿ ಇದ್ದಾನೆ ಅಂತ ಗೊತ್ತಾದ ಮೇಲೂ ಲಂಚಕ್ಕಾಗಿ ಅವನಿಗೆ ನಿನ್ನನ್ನ ಅರೆಸ್ಟ್ ಮಾಡ್ತೀನಿ, ನಿನ್ನ ಮನೆಗೆ ಪೊಲೀಸನ್ನ ಕಳಿಸ್ತೀನಿ, ನೀನು ಬಂದು ಭೇಟಿಯಾಗು ಅಂತ ಹೇಳುವಂಥದ್ದು ಕಾನೂನು. ಸಿವಿಲ್ ಮ್ಯಾಟರ್ ನಲ್ಲಿ ಇವರು ಬೇರೆಯವರಿಗೆ ಪೊಸೆಷನ್ ಕೊಡಿಸೋದಕ್ಕೆ ಹೋಗುವಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರಿ ಹೋಗಿದೆ. ಇದರ ಬಗ್ಗೆ ಇವತ್ತು ಹೋರಾಟವನ್ನ ಮಾಡಿದ್ದೇವೆ. ಸೂಕ್ತ ತನಿಖೆಯನ್ನ ಕೈಗೊಳ್ತವೆ, ನಿಮ್ಮ ಹತ್ರ ಇರುವಂತಹ ಸಾಕ್ಷ್ಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ನಾವು ಎಲ್ಲವನ್ನ ಸಾಕ್ಷ್ಯಾಧಾರವನ್ನ ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ, ಕೆಳಗಿನವನು ತಪ್ಪು ಮಾಡಿದ್ರೆ ಮೇಲಿನ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕವಾಗಿದ್ರೆ ಕೆಳಗಿನವನು ಹೆದರ್ತಾನೆ. ಸೊ ಜನಸಾಮಾನ್ಯರು ಈಗ ನಿರ್ಧಾರ ಮಾಡ್ತಾರೆ. ಈತ ಭ್ರಷ್ಟ ಅನ್ನೋದು ಜನರ ಮನಸ್ಸಿಗೆ ಗೊತ್ತಿದೆ, ಜನರು ಅನುಭವಿಸ್ತಿದ್ದಾರೆ. ಇದು ವರಿಷ್ಠ ಅಧಿಕಾರಿಗಳ ಮನಸ್ಸಿಗೆ ಬರಲಿಲ್ಲ ಅಂದ್ರೆ ಒಂದು ಪ್ರಾಮಾಣಿಕ ತನಿಖೆ ಆಗಿರ್ಲಿಕ್ಕಿಲ್ಲ, ಅಥವಾ ನಾವು ಹೇಳೋದು ಸುಳ್ಳಿರ್ಬೇಕು, ಇಲ್ಲ ಇವ್ರ ರಕ್ಷಣೆ ಇಡಬೇಕು ಅವ್ರಿಗೆ. ಇದನ್ನ ಈ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಪೊಲೀಸ್ ವ್ಯವಸ್ಥೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠಾಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ. ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು, ಒಂದು ನಾನು ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಅಂದ್ರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು. ಎರಡರಲ್ಲಿ ಒಂದಾಗತ್ತೆ. ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು. ಭ್ರಷ್ಟ ಅಧಿಕಾರಿಗಳು ಇದ್ರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ, ಯಾವನೇ ಒಂದು ಪೈಸೆ ಲಂಚ ಕೇಳಿದ್ರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನ ತೋರಿಸಿ. 10 ವರ್ಷದಲ್ಲಿ ನಾನು ಶಾಸಕನಾಗಿದ್ದಾಗ ಬಹಳ ವಿಶ್ವಾಸದಿಂದ ಹೇಳ್ತಿದ್ದೆ ಈ ಮಾತು. ನನ್ನ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ 10 ಪೈಸೆ ಲಂಚ ಕೇಳಿದ್ರೆ ಒಂದು ಆ 10 ಪೈಸೆಯಲ್ಲಿ ನನಗೆ ಶೇರ್ ಇರಬೇಕು, ಇಲ್ಲ ಅಂದ್ರೆ ಭ್ರಷ್ಟಾಚಾರ ತಡೆಯುವಲ್ಲಿ ನಾನು ವಿಫಲ ಆಗಬೇಕು. ಹಾಗಾಗಿ ಯಾವನೇ ಅಧಿಕಾರಿ ನನ್ನ ಕ್ಷೇತ್ರದಲ್ಲಿ 10 ಪೈಸೆ ಲಂಚ ಕೇಳಿದ್ರೆ ನನ್ನ ಹತ್ರ ಬನ್ನಿ, ನಾನು ಅದರ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳ್ತಿದ್ದೆ. ಈಗ ಭ್ರಷ್ಟಾಚಾರ ಮಿತಿ ಮೀರಿದೆ. ಇದರ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ. ಆತ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ಸತ್ಯ ಅಂತೇಳಿ ಗೊತ್ತಾದ್ರೆ ಒಂದು ಕ್ಷಣ ಕೂಡ ಅವನು ಸರ್ವಿಸ್ ಅಲ್ಲಿ ಇರಬಾರದು. ತಕ್ಷಣ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳೋದು. ಕಾನೂನಿನ ಅರಿವು ಬಹಳ ಕಡಿಮೆ. ಅವರಿಗೆ ಯಾವ ರೀತಿ ಮಾತಾಡಬೇಕು. ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ. ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನ ಹೇಳೋದಕ್ಕೆ ಇದು ಮಾಡಿದ್ರು. ಅಂದ್ರೆ ಭ್ರಷ್ಟಾಚಾರ ಯಾಕಿದೆ, ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ, ಪಾಪ ಹೊಸಬ್ರು ಇದ್ದೀರಿ ತಾವು. ಒಂದು, ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ, ನೀವು ಎಂಡಾರ್ಸ್ ಮಾಡಿ. ಆರೋಗ್ಯರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶೆ ಭಾವನೆಯಿಂದ ಬೇರೆ ಕತೆ, ಕಾಗೆ ಗುಬ್ಬೆ ಕತೆ ಹೇಳೋದು ಬಿಡಿ. ಆರೋಗ್ಯರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ವೋ, ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕಾಗಿಲ್ಲ, ಅಥವಾ ಇಲ್ಲ ಅಂತ ಹೇಳಿದ್ರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲು ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ. ಯಾವುದು ಈಗಲೇ ಮೀಡಿಯಾ ಕಳಿಸ್ತೇನೆ. ಬಾಹುಬಲಿ ಎಲ್ಲ ಮೀಡಿಯಾಗೆ ಕಳಿಸ್ಬಿಡಿ ಅದು ವಿಡಿಯೋ. ಲಂಚ ತಗೊಂಡಿದ್ದು ಕ್ಷೇತ್ರದಲ್ಲಿ ದೇವಸ್ಥಾನ ಓಪನಿಂಗ್ ಆಗೋಕ್ಕಿಂತ ಮುಂಚೆನೆ ಬಾರ್ಗಳು ಓಪನ್ ಆಗ್ತಾ ಇದಾವೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಒಂದು, ನಾನು ಯಾವತ್ತೂ ಕೂಡ ಮದ್ಯಪಾನ ವಿರೋಧಿ. ಹಾಗೆ ನೋಡಿದ್ರೆ ಮದ್ಯಪಾನ ಮುಕ್ತ ಕರ್ನಾಟಕ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರಲ್ಲಿ ನನ್ನ ಧ್ವನಿನೂ ಇದೆ. ಹಾಗಾಗಿ ಅಂಥದ್ದಕ್ಕೆ ನಾನು ಬೆಂಬಲ ಕೊಡೋದಿಲ್ಲ. ದುಡ್ಡು ಕೊಟ್ಟವ್ರು ಯಾರು? ಅವನು ಒಳಗಡೆ ಸುಲ್ತಾನ್ಪುರ್ 10,000 ಕೊಟ್ಟವರು ಹಿರಯ್ಯ ಪೂಜಾರಿ, ಅವ್ರ ಹತ್ರನೇ ವಿಡಿಯೋ ಇದೆ, ತಗೊಳ್ಳಿ. ಒಂದು ಗೋಮೋಸ ಸಾಗಾಟ ಮಾಡ್ತಾ ಇರುತ್ತೆ, ಲಾರಿಗೆ ಬೆಂಕಿ ಹಚ್ಚಿದ. ಲಾರಿಗೆ ಬೆಂಕಿ ಹಚ್ಚಿದ ಮೊದಲನೇದಾಗಿ ಯಾರು ಕೂಡ
ಇಲ್ಲಿ ಎಲ್ಲರದ್ದು ಲೋಕ ಹೆಂಗತ್ತಾರ ಹೇಳ್ರಿ ಯಾರು ಕೂಡ ಕಾನೂನನ್ನ ಕೈಗೆತ್ಕೊಳ್ಬಾರದು ಅಂತ ಹೇಳಿ ನಾನು ಕೂಡ ವಿನಂತಿಯನ್ನ ಮಾಡ್ತೇನೆ. ಯಾವಾಗ ಜನ ತಾಳ್ಮೆಯನ್ನ ಕಳ್ಕೊಳ್ತಾರೆ, ಹಾಗಾಗಿ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂದಾಗ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಿನ ಕ್ರಮವನ್ನ ಕಾನೂನು ವ್ಯಾಪ್ತಿಯಲ್ಲಿ ಕೈಗೊಂಡಿದ್ರೆ ಇದು ಯಾಕಾಗ್ತಿತ್ತು? ಹಾಗಾಗಿ ನೀವು ಕಾನೂನು ಕ್ರಮವನ್ನು ನಿಷೇಧ ಮಾಡಿದೆ, ಗೋಹತ್ಯೆ ಮಾಡಬಾರ್ದು ಅಂತ ಇದೆ. ಆದ್ರೆ ಕುರ್ಚಿಯಲ್ಲಿ ರಾಜಾರೋಷ ಗೋಹತ್ಯೆ ಮಾಡ್ತಾ ಇದ್ದಾರೆ. 10 ಟನ್ ಗಂಟ್ಲೆ ಲಾರಿಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಲಾರಿಗೆ ಬೆಂಕಿ ಹಚ್ಚಿದ್ರು. ಇದು ಪೊಲೀಸರು ಯಾಕೆ ಕಣ್ಣು ಮುಚ್ಚಿ ಕೂಡ್ತಾರೆ? ಕಾನೂನನ್ನ ಸರಿಯಾಗಿ ಪಾಲಿಸಿದ್ರೆ ಅದ್ರ ಮೇಲೆ ಜನರಿಗೆ ವಿಶ್ವಾಸ ಬರುತ್ತೆ. ಕಾನೂನಿನ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ, ಈ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಅಂತ ಇದರಿಂದ ಗೊತ್ತಾಗುತ್ತೆ. ಸರ್, ಆ ಗಾಡಿಯನ್ನ 9 ಗಂಟೆಗೆ ಹಿಡಿತಾರೆ, ಪೊಲೀಸರು ಬರ್ತಾರೆ 11ವರೆಗೆ. ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಪೊಲೀಸರು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ ಅಂತೇಳಿ ಆರೋಪ ಸರ್. ಅಂದ್ರೆ ಇಲ್ಲಿ ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾರೆ, ಕಾನೂನು ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾರೆ, ಅವರಿಗೆ ರಕ್ಷಣೆ ಇದೆ ಈ ವ್ಯವಸ್ಥೆಯಲ್ಲಿ, ಈ ಕರ್ನಾಟಕದಲ್ಲಿ. ಆದ್ರೆ ಕಾನೂನನ್ನ ಪಾಲಿಸಬೇಕು ಅಂತ ಹೇಳಿದಾಗ ಅದಕ್ಕೆ 100 ನಿಯಮಗಳನ್ನ ತರ್ತಾರೆ. ಯಾವತ್ತಿಗೂ ಕೂಡ ಯಾವಾಗ ಜನಸಾಮಾನ್ಯ ವಿಶ್ವಾಸ ಕಳ್ಕೊಂಡ, ವ್ಯವಸ್ಥೆಯಿಂದ ನನಗೆ ರಕ್ಷಣೆ ಸಿಗೋದಿಲ್ಲ ಅನ್ನೋ ವಿಶ್ವಾಸ ಕಳ್ಕೊಂಡ, ಅವಾಗ ಇಂತಹ ಘಟನೆಗಳು ಆಗ್ತವೆ. ಸರ್ಕಾರ ಇಂಥವರಿಗೆ ರಾಜಾರೋಷವಾಗಿ ಕುಮ್ಮಕ್ಕು ಕೊಡ್ತಾ ಇದೆ.